ಮೊಬೈಲ್ ನೋಡ್ದವ್ರು. ಯಾಕ್ರಿ ಕರೆ ಹೇಳ್ತಾರ್ರಿ? ಬೆಕ್ಕದಂತ ಮಠಾಧೀಶರಿರ್ಲಕ್ಕ, ಅವ್ರು ಬೆಕ್ಕದಂತ ತತ್ವಜ್ಞಾನಿಗಳಿರ್ಲಕ್ಕ, ಬೆಕ್ಕದಂತ ದೇವರುಗಳಿರ್ಲಕ್ಕ ಸ್ವಲ್ಪ ಸುಳ್ಳು ಹೇಳಕ್ ಕಲಿಸೋದಂದ್ರೆ ಮೊಬೈಲ್. ಮೊಬೈಲ್ ಹುಚ್ಚಿ ಇಟ್ಟೈತಿ ಜಗತ್ತದೊಳಗ, ಅದು ಯಾನು ಹೇಳಬಾರ್ದು. ಮೊನ್ನೆ ಒಂದು ಊರಾಗಾದ ಘಟನೆ ನಿಮ್ಗೆ ಹೇಳ್ತಾ. ಹೆಣ್ಣು ನೋಡ್ಲಕ್ ಹೋಗ್ಯಾರ. ಇವೆಲ್ಲ ಕೇಳಂಗದವ ನಿಮ್ಗೆ, ಇದು ಆದ ಘಟನೆಗಳೆಲ್ಲ. 4-5 ಮಂದಿ ಹಿರಿಯರು ಕರ್ಕೊಂಡು, ಆ ಆಗು ಹುಡುಗನ ಕರ್ಕೊಂಡು ಹಿರಿಯರೆಲ್ಲ ಕೂಡಿ ಕನ್ಯಾ ನೋಡ್ಲಕ್ ಹೋಗ್ಯಾರ. ಹುಡುಗಿನ ತಂದು ಎಲ್ಲಾ ತರದಿಂದ ಆಕಿಗೆ ಶೃಂಗಾರ ಮಾಡಿ ಹಿರಿಯರ ಮುಂದೆ ಕುರ್ಚಿ ಹಾಕಿ ಕುಂಡ್ರಿಸ್ಯಾರ. ಹಿರಿಯರ ಮುಂದೆ ಕುಂಡ್ರಿಸಿದಾಗ 4 ಮಂದಿ ಹಿರಿಯರಲ್ಲಿ ಒಬ್ಬ ಹಿರಿಯರೆಲ್ಲರೂ ಕೂಡಿಕೊಂಡ ಆ ಹೆಣ್ಣಿನ ಕಡೆ ಇದ್ದವರೆಲ್ಲ ಹೇಳ್ತಾರ, ನಿಮ್ಮಲ್ಲಿ ಯಾರು ಹಿರಿಯರಿದ್ರಿ ಅಂತ ಮಾತಾಡ್ಸ್ರಿ ನಮ್ಮ ಹುಡುಗಿಗೆ. ಹೀಗೆ ನಡೀತಾವಲ್ರಿ, ಹೆಣ್ಣು ನೋಡ್ಲಕ್ಕ ಹೋದ್ರೆ ಹಿರಿಯರು ಯಾರಾದ್ರಿ ಒಬ್ರು ಮಾತಾಡ್ಸ್ರಿ. ಹಿರಿಯ ಒಬ್ಬ ಮುಂದೆ ಬಂದ ಮೊದಲು ಕೇಳುದೇನ್ರಿ, ಕನ್ಯಾ ನೋಡ್ಲಕ್ ಹೋದಾಗ ಮೊದಲು ಏನು ಕೇಳ್ತೇವೆ ನಾವೆಲ್ಲ? ದೇವರ ಹೆಸರು. ಬಂದು ಕುಂತ ಆ ಹುಡುಗಿನ, ತಂಗಿ ನಿಮ್ಮ ಮನಿ ದೇವ್ರ ಹೆಸರು ಏನವ ಅಂತ ಕೇಳಿದಾಗ, ಮನಿ ದೇವ್ರ ಹೆಸರು ಏನ? ಮನಿ ದೇವ್ರು ಯಾವುದು? ಮನಿ ದೇವ್ರ ಹೆಸರು ಏನವ ಅಂತ ಕೇಳಿದ್ರೆ ಮೊಬೈಲ್ ರೀ ಅಂದತ್ತ. ಮೊಬೈಲ್ ಎಷ್ಟು ಹುಚ್ಚದು. ತಂಗಿ ನಿಮ್ಮ ಮನಿ ದೇವ್ರ ಹೆಸರು ಏನಂದಾಗ ಮೊಬೈಲ್. ಹಾ ಅಂದತ್ತೀವ. ಹಿರಿಯರೆಲ್ಲ ಗಾಬರಿ ಆದ್ರು. ಯಾನ್ ಹುಚ್ಚದು ಶಾಣೆಯಾದ ಹುಡುಗಿ ಚೆಕ್ ಮಾಡ್ಬೇಕು ಪಕ್ಕ ತಿಳ್ಕೊಂಡ. ಮನಿ ದೇವ್ರ ಹೆಸರು ಕೇಳಿದ ತಕ್ಷಣ ಏನು ಕೇಳ್ತಾರ? ತಂದೆ ಹೆಸರು ಕೇಳ್ತಾರ. ನಿಮ್ಮ ಅಪ್ಪನ ಹೆಸರು ಏನವ ಅಂತ ಕೇಳಿದ್ರೆ ಏನು ಹೇಳ್ಬೇಕಿ? ವಾಟ್ಸಪ್ ರೀ ಅನ್ಲತ್ತಿಕ್ಕಿ. ವಾಟ್ಸಪ್ ಇಟ್ಟು ಜಗತ್ತಲ್ಲಿ ಹುಚ್ಚದ ಮೊಬೈಲ್. ಇನ್ನೂ ಬಿಡ್ಲಿಲ್ಲ, ಇನ್ನ ಏನಾನ ಕೇಳ್ಬೇಕಂದವ. ಹಿರಿಯನು ಜರ ಚಾತು ಅಂದ್ರೆ ಭಾಳ ಹಿರಿಯರು ಹಿಂದಿನ ಕಾಲದ ಶಾಣ್ಯರು ಭಾಳ. ಅವರು ಹಿಂದಿನ ಕಾಲ ಮಂದಾಗ ಹೆಂಗೆ ಶಾಣ್ಯರು ಅಂದ್ರೆ, ಹೆಣ್ಣು ನೋಡ್ಲಕ್ ಹೋದ್ರಂದ್ರೆ ಅವ್ರ ಮನ್ಯಾಗ ಏನೂ ಕೇಳ್ತಿದ್ಲತ್ತ. ಅವ್ರ ಮನ್ಯಾಗ ಬಾಂಡ್ಯಗಳು ಸ್ವಚ್ಛ ಇದ್ದು, ಅವ್ರ ಮನೆ ಸ್ವಚ್ಛ ಇತ್ತಂದ್ರೆ ಈ ಮನೆ ನಡೀತಿ ಚಲೋ ಅದ ತಿಳ್ಕೊಂಡು ಹೆಣ್ಣು ತಗೋತಿದ್ರತ್ತಾಗ ಹಿಂದಿನ ಕಾಲದ ಮಂದಾಗ. ಅಷ್ಟು ಶಾಣೆ ಮಂದಿ ನಮ್ಮ ಹಿಂದಿನ ಮಂದಿ. ಮತ್ತು ಅವ್ರ ಕನ್ಯಾ ಕೊಡ್ಲಕ್ಕೆ ಇವ್ರ ಮನೆಗೆ ಬಂದ್ರಂದ್ರೆ ಅವ್ರು ಇವ್ರ ಮನ್ಯಾಗ ಯಾರು ನೆರಮನೆಯವರು ಹೊರಮನೆಯವರು ಏನು ಹೇಳೋದು ಬೇಕಾಗಿಲ್ಲ. ಇವ್ರ ಮನೆ ವಾತಾವರಣ ಹೆಣ್ಣು ಈ ಮನೆಗೆ ಕೊಡ್ಬೇಕಾದ್ರೆ ಅವ್ರು ಏನು ನೋಡ್ತಿರ್ತ ಕೇಳಿದ್ರೆ ಅವ್ರ ಮನೆಯ ಎತ್ತುಗಳು ನೋಡ್ತಿರ್ತ, ಅವ್ರ ಮನೆಯ ದಿಂಡುಗಳು ನೋಡ್ತಿದ್ರತ್ತ ಅವರು. ಇದೆಲ್ಲ ವಾಸ್ತವ್ಯದ ಸತ್ಯದ ವಿಷಯಗಳಿವೆಲ್ಲ. ಕೇಳಂಗಾದ ಎತ್ತು ಶಾಣ್ಯರು ನಮ್ಮ ಹಿರಿಯರೆಲ್ಲ. ಹಂಗ ನಿಮ್ಮ ತಂದೆ ಹೆಸರು ಏನಂತ ಕೇಳಿದ್ರೆ ವಾಟ್ಸಪ್ ರೀ ಅಂದತ್ತ. ನಿಮ್ಮ ಮೌನ ಹೆಸರು ಸ್ಟೇಟಸ್ ರೀ ಅಂದತ್ತ. ಹುಚ್ಚ ಹಿಡಿತೇವ್ ಬಾಯಿ. ನಿಮ್ಮ ಗ್ರಾಮ ಇನ್ಸ್ಟಾಗ್ರಾಮ ನೋಡಿ ಹೆಂಗದಾವ. ಎಷ್ಟು ವಿಚಾರಗಳದ ನೋಡು. ಇದು ಆದಿದ ವಿಚಾರಗಳು ಇವೆಲ್ಲ ಕಾಮಿಡಿ ವಿಷಯ. ನಿಮ್ಮ ಗ್ರಾಮ ಯಾವ್ದತ್ತ ಕೇಳಿದ್ರ ನನ್ನ ಇನ್ಸ್ಟಾಗ್ರಾಮ್ ಅಂದತ್ತ. ತಂಗಿ ಅವಾಗ ಅಂದತ್ತಿ, ಹಿರೇ ಸಾಲಿಯರಿ ಕಲಿತೀನಿ ನಿಂತಿದಿ, ನಿನಗರೆ ಮೊಬೈಲ್ ಹುಚ್ಚಿಟ್ಟದ. ಏನಾರೆ ಯಾವ ಬುಕ್ಕರಿ ಓದಿದೀನಿ ಅಂದತ್ತಕ್ಕಿ. ಅವ ಹಿರೇ ಯಾವ ಬುಕ್ಕರಿ ಓದಿದೀನಿ ಹಿಂಗ ಆಗೋಗ್ಲಕ್ಕ ಕಾರಣ ಏನು? ಯಾವ ಬುಕ್ಕರಿ ಓದಿದೆ ತನ್ನಕ್ಕಿ ಫೇಸ್ಬುಕ್ ಓದಿನಿ ಅಂದತ್ತಕ್ಕಿ. ಹಿರಿಯಾಗ ಸಿಟ್ಟು ಬತ್ತತ್ತು. ಬೆಡಗ ಇಟ್ಟು ಹೇಳಿಬಿಡು ಹೋಗಿಬಿಡ್ತೀನಿ ಅನ್ನತ್ತವ. ನಿಮ್ಮ ಬೆಡಗೇನದ ಅದಿಟ್ಟು ಹೇಳಿಬಿಡು ಹೋಗಿಬಿಡ್ತೀನಿ ಅನ್ನತ್ತ. ಬೆಡಗದ ಯಾಪ ಏನೋ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಹಂಗಲ್ಲಂತ. ಮೊಬೈಲ್ ಹುಚ್ಚ ಜಗತ್ತೆಲ್ಲ ಎಷ್ಟು ಫಾಸ್ಟ್ ಆಗೈತೆ ಅಂತ ಕೇಳಿದ್ರೆ, ನಾವು ಎಷ್ಟು ಫಾಸ್ಟ್ ತನದಿಂದ ಎಷ್ಟು ಅವಸರ ಮಾಡ್ತೀವಿ ಅಷ್ಟು ಅವಸರ ನಾವು ಹೋಗ್ಲಿಕ್ಕೆ ಬಂದೇವೆ ತಿಳ್ಕೋಬೇಕು. ಹಿಂದಿನ ಕಾಲ ಬಂದಾಗ 3 ದಿವಸ
ಯಾಕ ಅಷ್ಟೊಂದು ಲೇಟಾಗಿ ಅಷ್ಟೊಂದು ವಿಜೃಂಭಣೆಯಿಂದ ಅಷ್ಟೊಂದು ನಿಯಮಾನುಸಾರವಾಗಿ ಯಾಕೆ ಮಾಡ್ತಿದ್ದಕ್ಕೆ ಕೇಳಿದ್ರೆ ಅವರಲ್ಲಿ ಶಾಂತತೆ ಇತ್ತು. ಶಾಂತತೆ ಇದ್ರೆ ಮನುಷ್ಯ ಯಾವತ್ತು ನಿಧಾನವಾಗಿ ನೋಡ್ರಿ. ನೀವು ಆಮಿ ಮಲದ ಓಟ ನೀವೆಲ್ಲರೂ ಕೇಳಿರಿ, ಅವಸರಕ್ಕೆ ನಿಧಾನವೇ ಮದ್ದು. ಯಾಕೆ ಪದೇ ಪದೇ ಗಾಡಿಗಳ ಹಿಂದೆ ಬರಿತೈತೆ ಕೇಳಿದ್ರೆ ಅವಸರವೇ ಅಪಘಾತಕ್ಕೆ ಕಾರಣ. ಯಾವುದೂ ಅವಸರ ಒಳ್ಳೆಯದಲ್ಲ. ಅದಕ್ಕೆ ಸಿದ್ದೇಶ್ವರ ನಿನಗೆ ಏನ ಪರಮಾತ್ಮ ನಿನಗೆ ಏನು ತಿಳಿತದ ಅನ್ನೋದು ಕರುಣಿಸು. ನಿನ್ನ ಮಾತಿನಂತೆ ನಾ ಮರೆತ ಲೋಕಕ್ಕೆ ಹೋಗ್ತೀನಿ. ಕರೆ ಮಾನವರು ಹೊಟ್ಟ್ಯಾಗ ಮಾತ್ರ ನನ್ನನ್ನು ಹುಟ್ಟಿಸಬೇಡ, ಮಲಮೂತ್ರ ಮೌಷಧಗಳು ನನ್ನನ್ನು ಮುಳುಗಿಸಬೇಡ. ಯಾವ ರೀತಿ ನನ್ನ ದರಿಗೆ ಕಳಿಸ್ತಂತಕ್ಕಂಥದ್ದು ಅದು ನೀನು ವಿಚಾರ ಮಾಡಿ ಕಳಿಸು ಅಂತ ಹೇಳಿ ರೇವಣ ಸಿದ್ದೇಶ್ವರರು ಪರಮಾತ್ಮಗೆ ಅಂಗಲಾಚಿ ಬೇಡಿಕೊಂಡರು. ಭಗವಂತ ವಿಚಾರ ಮಾಡಿ ರೇವಣ ಸಿದ್ದೇಶ್ವರರಿಗೆ ಹೇಳ್ತಾ ಇದ್ದಾರೆ, ರೇಣುಕಾ ಗಣಾಧೀಶ, ನಾನು ಹೇಳಿರ್ತಕ್ಕಂಥ ವಸ್ತುಗಳನ್ನು ತಗೋ. ನಾನು ಒಂದು ಜಾಗ ಹೇಳ್ತೀನಿ, ಆ ಸ್ಥಳದಲ್ಲಿ ನೀನು ಹ್ಯಾಂಗ ಉದಯ ಆಗಬೇಕಂತಕ್ಕಂಥದ್ದು ನಿನಗೆ ದಾರಿನೂ ಹೇಳ್ತೀನಿ. ಅದು ಸ್ಥಾನ ಎಂಥದೈತೆ ಅಂದ್ರೆ ಅದು ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಾನ. ಆ ಗ್ರಾಮ, ಅಲ್ಲಿ ಕೊಲೆ ಸುಲಿಗೆಗಳಿಲ್ಲ, ಅನ್ಯಾಯ ಅತ್ಯಾಚಾರಗಳಿಲ್ಲ, ಧರ್ಮಗಳಿಲ್ಲ, ಪಾಪಗಳಿಲ್ಲ. ಪಾಪಗಳಲ್ಲಿ ಇರೋದಲ್ಲಿ ಕಷ್ಟಗಳು ಇಲ್ಲ. ಎಡಬಿಡದೆ ಸೋಮನಾಥ ಲಿಂಗದಿಂದ ನನ್ನನ್ನು ಆರಾಧಿಸುವಂತ ಭಕ್ತರಿದ್ದಾರೆ ಮರ್ತ ಲೋಕದಲ್ಲಿ. ಅದು ಎಲ್ಲೆತ್ತಿ ಕೇಳಿದ್ರೆ ಆಂಧ್ರ ರಾಜ್ಯದಲ್ಲಿ ಕೊಲ್ಲಿಪಾಕಿ ಎಂಬ ಸೋಮನಾಥ ಲಿಂಗದಲ್ಲಿ ಆ ಕೊಲ್ಲಿಪಾಕಿ ಜನರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರತಿ ಸೋಮವಾರ ಪ್ರತಿನಿತ್ಯ ಪೂಜೆ, ಪ್ರತಿ ಸೋಮವಾರ ಜಾಗರಣೆ ಮಾಡ್ತಾ ಇದ್ದಾರೆ, ನನ್ನನ್ನು ಆರಾಧಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಕೊಲ್ಲಿಪಾಕಿ ಎಂಬ ಪಟ್ಟಣದಲ್ಲಿ ಪಾಪಗಳಿಲ್ಲ, ಅನ್ಯಾಯಗಳಿಲ್ಲ, ಅತ್ಯಾಚಾರಗಳಿಲ್ಲ, ಅಧರ್ಮಗಳಿಲ್ಲ, ಬಹಳ ಪವಿತ್ರವಾಗಿರ್ತಕ್ಕಂಥ ಗ್ರಾಮದು. ಆ ಗ್ರಾಮದಲ್ಲಿ ನೀನು ಉದಯಿಸಬೇಕು. ಪರಮಾತ್ಮ ನಿಶ್ಚಯ ಮಾಡಿದ್ದಾನೆ. ದೇವರು ಬರಬೇಕಾದ್ರೆ ಅಂತ ಪುಣ್ಯ ಸ್ಥಳಗಳನ್ನ ನೋಡ್ತಾನೆ. ಈಗ ನಿಂಗರಾಯಿ ಮುತ್ತೆ ಹಳೆ ಊರದಿಂದ ನೀವು ಹೊಸೂರಿಗೆ ತರಬೇಕಂತ ಬಹಳಷ್ಟು ವರ್ಷ ಪ್ರಯತ್ನ ಮಾಡಿದ್ದೀರಿ. ಯಾಕೆ ಬರಲ್ಲ ಭಗವಂತ ಅಂತ ಕೇಳಿದ್ರೆ ನಮ್ಮಲ್ಲಿ ನಡೆ ನುಡಿಗಳು ಇರ್ಲಾರ ಸಂಬಂಧ ಕೆಲವೊಂದು ದಿವಸ ನಮ್ಮಲ್ಲಿ ಭಕ್ತಿ ಹಣ್ಣಾಗಲಿ ಅಂತಕ್ಕಂಥ ವಿಚಾರದಿಂದ ಪರಮಾತ್ಮ ನಿಂಗರಾಯ ದೇವರ ತಡೆ ಹಿಡಿದಿರ್ತಾನೆ ಅಷ್ಟೇ. ಇದನ್ನು ಬಿಟ್ಟರೆ ಮತ್ತೊಂದೇನೂ ಇಲ್ಲ. ಗಿಡದೊಳಗೆ ಕಾಯಿ ಹಣ್ಣಾಯ್ತಂದ್ರೆ ಗಿಳಿಗೆ ಪತ್ರ ಹಾಕೋ ಅವಶ್ಯಕತೆ ಇಲ್ಲ. ಗಿಡದಾಗ ಹಣ್ಣು ಕಾಯಿ ಆಯ್ತಂದ್ರೆ ಮಾವಿನ ಮರ ಆಗಲಿ ಮತ್ತದ್ರ ಹಣ್ಣಿನ ಮರಗಳಾಗಲಿ ಅದು ಗಿಡದಾಗ ಕಾಯಿ ಹಣ್ಣು ಆಯ್ತಂದ್ರೆ ಗಿಳಿಗೆ ಪತ್ರ ಹಾಕೋದು ಅವಶ್ಯಕತೆ ಇಲ್ಲ. ಗಿಳಿ ತನ್ನಿಂದ ತಾನ ಬಂದ ಹಣ್ಣಿಗೆ ಕುಕ್ಕುತ್ತಾ ಇದೆ. ಹಂಗ ನಿಮ್ಮಲ್ಲಿ ಭಕ್ತಿ ಹಣ್ಣಾಯ್ತಂದ್ರೆ ದೇವರಿಗೆ ನಾವು ಕರೀದು ಅವಶ್ಯಕತೆ ಇಲ್ಲ. ದೇವರು ತಾನೇ ಬಂದು ನಮ್ಮಲ್ಲಿ ಸೇರ್ತಾ ಇದ್ದಾನೆ. ಹಂಗ ಇಂಗಳಿಗೆ ಗ್ರಾಮದ ಸಮಸ್ತ ಹಾಲು ಮತ್ತು ಗುರು ಇರೋರು ಈ ಗ್ರಾಮದ ಜನರ ಮನಸ್ಸು ಭಕ್ತಿ ಯಾವಾಗ ಹಣ್ಣಾಗ್ಯದ ಅಂತ ಕೇಳಿದ್ರೆ ಈಗ ಹಣ್ಣಾಗ್ಯದ. ಅದಕ್ಕೆ ನಿಂಗರಾಯ ಮತ್ತೆ ಎದ್ದು ಬರ್ಲಕ್ಕೆ ಪ್ರಾರಂಭ ಮಾಡಿದ್ದಾನೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಈಗ ಬರ್ಬೇಕಂತಾನೆ. ಯಾಕಂದ್ರೆ ಭಕ್ತಿ ನಮ್ಮಲ್ಲಿ ಹಣ್ಣಾಗುತ್ತಾನ, ದೇವರು ಬರಂಗಿಲ್ಲ. ಗಿಡದಾಗ ಕಾಯಿ ಹಣ್ಣಾಗುತ್ತಾನೆ, ಗಿಳಿ ಬರಂಗಿಲ್ಲ. ಹಂಗ ಕೊಲ್ಲಿಪಾಕಿ ಪಟ್ಟಣದೊಳಗೆ ಸೋಮನಾಥ ಲಿಂಗದಲ್ಲಿ ಆ ಕೊಲ್ಲಿಪಾಕಿಯ ಪಟ್ಟಣದ ಜನರು ಏನು ಮಾಡ್ತಿದ್ದ ಕೇಳಿದ್ರೆ ಪ್ರತಿನಿತ್ಯ ಸೋಮನಾಥ ಲಿಂಗ ದೇವರ ಲಿಂಗದ ಮುಂದೆ ನಿಂತ ಪ್ರತಿನಿತ್ಯ ಭಜನೆ, ಕೀರ್ತನೆ, ಡೊಳ್ಳು ಡಮರಗಳು, ಕೇಳೆಗಳೆಲ್ಲ ಊದುತ್ತಿದ್ರು. ಭಕ್ತಿಯಿಂದ ಭಗವಂತನ ನಾಮ ಕೊಂಡಾಡ್ತಿದ್ರು. ಇದು ಯಾವಾಗ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಾಗೆದ್ದು ಪ್ರತಿನಿತ್ಯ ಇಟ್ಟು ಸೇವೆ ನಡೀತಿತ್ತ. ಸ್ವಾಮಾರಕ್ಕೊಮ್ಮೆ ಅತಿ ವಿಜೃಂಭಣೆಯಿಂದ ಮಾಡ್ತಿದ್ರತ್ತ. ಇದು ಭಗವಂತ ವಿಚಾರ ಮಾಡಿ ರೇವಣ ಗಣಾಧೀಶರನ್ನ
ಆ ಕೊಲ್ಲಿಪಾಕ್ ಎಂಬ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಬೇಕು ಇವನಿಗೆ. ಆತಗ ಆ ಲಿಂಗದಲ್ಲಿ ಇವನು ಹುಟ್ಟಿಸ್ಬೇಕಂತ ತಿಳ್ಕೊಂಡ ಪರಮಾತ್ಮನ ಸಂಕಲ್ಪ ಆಯ್ತಂತ. ಅವಾಗ ಭಗವಂತ ವಿಚಾರ, ರೇವಣ ಗಣಾಧೀಶ ತಗೋ, ಈ ಜೋಳಿಗೆ ತಗೋ, ಕಮಂಡಲಗಳೆಲ್ಲ ತಗೋ, ಕಿವಿಯಲ್ಲಿ ಕರ್ಣಕುಂಡಗಳನ್ನೆಲ್ಲ ತಗೊಂಡಿಟ್ಕೋ, ಜೋಳಿಗೆ ತಗೋ, ಕಮಂಡಲ ತಗೋ, ಅರಗಲ ಗಂಟಿ ಕಿರಿಗಲ ಜಂಗಿ, ರುದ್ರಾಕ್ಷಿ ರುಂಡಮಾಲಿ, ಕೈಯೊಳು ತ್ರಿಶೂಲ ಎಲ್ಲ ಭಗವಂತ ಎತ್ತಿ ಅವನ ಕೈಯಾಗ ಕೊಟ್ಟ. ನಾಳೆ ಬರುವ ಸೋಮವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಲ್ಲಿಪಾಕಿ ಜನ ನನ್ನ ಲಿಂಗದ ಮುಂದೆ ನಿಂತು, ಸೋಮನಾಥ ಲಿಂಗದ ಮುಂದೆ ನಿಂತು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಎಲ್ಲ ಭಕ್ತ ಜನರಲ್ಲೂ ಬಂದು ಕುಣಿದು ಕುಪ್ಪಳಿಸಿ ಹಾಡಿ ಗುಣಗಾನ ಮಾಡಿ ವರ್ಣ ಮಾಡುವಂತ ಸಂದರ್ಭದಲ್ಲಿ ಭಕ್ತಿಯ ಒಂದು ಸ್ವಾರಸ್ಯದ ಒಂದು ನಾದ ದಿಮಿ ದಿಮಿ ನಾಡ್ದು ಹಿಡಿದಿರ್ತೈತಲ್ಲ, ಆ ನಾದಿನ ಸಮಯದಲ್ಲಿ, ಆ ಪೂಜಾ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀನು ಏನು ಮಾಡಬೇಕು ಹೇಳಿದ್ರೆ, ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಿಂದ ನಿನ್ನ ಧ್ಯೇಯದ ರೂಪವಾಗಿ ಆ ಲಿಂಗದೊಳಗಿಂದ ನೀನು ಉದಯ ಆಗುವಂತ ತಿಳ್ಕೊಂಡು ವರದ ಹಸ್ತ ಪರಮಾತ್ಮ ಇಡ್ತಾ ಇದ್ದಾನೆ ರೇವಣ ಸಿದ್ಧಗ. ಆಗ ರೇವಣ ಸಿದ್ದೇಶ್ವರರ ಪರಮಾತ್ಮನ ಮಾತು ಕೇಳಿ ರುದ್ರಾಕ್ಷಿ ರುಂಡಮಾಲಿ, ಅರಗಲ ಗಂಟಿ ಕಿರಿಗಲ ಜಂಗ, ಕೈಯೋಳು ದಂಡುಕೋಲ, ಕೈಯೋಳು ತ್ರಿಶೂಲ, ಬಗಲಲ್ಲಿ ಜೋಳಿಗೆ, ನಸಲಿಗೆ ಈಬುತ್ತಿ ಏರಿಸಿ ಜಡಿ ಕಟ್ಟಿ ನೀಲಿ ವರ್ಣದ ದೇವ, ಸೋಮವಾರ ಬೆಳಗಿನ ಜಾವಕ್ಕ ಬ್ರಾಹ್ಮಿ ಮುಹೂರ್ತದಲ್ಲಿ ಭಜನಾ ಮಾಡುವಂತ ಜನರ ಮಧ್ಯದಲ್ಲಿ ಎಲ್ಲರೂ ಹಾಡಿ ಕುಣಿದಾಡಿ ನಲಿದಾಡಿ ಭಗವಂತನ ಗುಣಗಾನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಲಿಂಗದೊಳಗಿಂದ ಅಗಾಧವಾಗಿರ್ತಕ್ಕಂಥ ಶಬ್ದಗಳನ್ನು ಉತ್ಪತ್ತಿ ಆಗ್ತಾ ಇದೆ. ಕೊಲ್ಲಿಪಾಕಿ ಜನ ಅಂದ್ರು ಪ್ರತಿನಿತ್ಯ ಬರಂಗ್ ಬರ್ತೀವಿ, ಭಗವಂತನ ದರ್ಶನ ಮಾಡ್ತೀವಿ, ಸೋಮವಾರಕ್ಕೊಮ್ಮೆ ಬರ್ತೀವಿ, ಪ್ರತಿನಿತ್ಯನೂ ಬರ್ತೀವಿ, ಆದ್ರೆ ಸೋಮವಾರಕ್ಕೊಮ್ಮೆ ಅತಿ ಹೆಚ್ಚು ಭಗವಂತನ ಜಾಗರಣೆ ಮಾಡ್ತೀವಿ. ಎಂದೂ ಬರಲಾರದ ಲಿಂಗದೊಳಗಿನ ಶಬ್ದ ಇವತ್ತು ಉತ್ಪತ್ತಿ ಆಗ್ಲಕತ್ತದಲ್ಲಿ ಏನು ಕಾರಣ ತಿಳ್ಕೊಂಡು ಅಂಜಲಿಲ್ಲ. ನಾವೆಲ್ಲ ಅಲ್ಲಿ ಏನಾರ ಶಬ್ದಗಳಾಗಲಕತ್ತ ನಾವು ಎಲ್ಲಿ ದೇವರತ್ತು ಬಿಟ್ಟು ಓಡ್ತೀವಿ ಕರಿ. ಆ ಜನರು ಹಂಗಿರ್ಲಿಲ್ಲ, ಬಹಳ ದೃಢ ಭಕ್ತಿ ಉಳ್ಳವರಿದ್ರು ಅವರು. ಏನೇ ಆದರೂ ಅಂಜಲಿಲ್ಲ ಅವರು. ಲಿಂಗದೊಳಗಿನ ಶಬ್ದ ಉತ್ಪತ್ತಿ ಆದರೂ ಅಂಜಲಿಲ್ಲ ಅವರು. ಗುಣಗಾನ ಮಾಡಿ ಪರಮಾತ್ಮನ ನಾಮಸ್ಮರಣೆ ಹೊಂದಿಗೆ ಕುಣಿದಾಡಿ ಕುಣಿದಾಡಿ ಎಲ್ಲರೂ ಗುಣಗಾನ ಮಾಡುತ್ತಾ ಹಾಡುತ್ತಾ ಹಾಡುತ್ತಾ ನಲಿಯುತ್ತಾ ಡೊಳ್ಳು ಕಾಳ ಡಮರು ನೆಪೇರಿ ಹೆಗ್ಗಳಿ ಎಲ್ಲಾ ವಾದ್ಯಗಳ ನುಡಿಸ್ತಿದ್ರು, ಎಲ್ಲರೂ ಹಾಡ್ತಿದ್ರು, ಕುಣಿತಿದ್ರು, ಕುಪ್ಪಳಿಸ್ತಿದ್ರು. ಹಿಂಗ ಗುಣಗಾನ ನಡೆದಿತ್ತು, ಹಿಂಗ ಭಜನೆ ನಡೆದಿತ್ತು ಕೊಲ್ಲಿಪಾಕಿ ಸೋಮನಾಥ ಲಿಂಗದ ಮುಂದ. ಆ ಭಜನಾ ನಡೆದಂತ ಸಂದರ್ಭದಲ್ಲಿ ಲಿಂಗದೊಳಗಿನ ಶಬ್ದ ಆಗಿ ಒಂದ ಲಿಂಗ ಎರಡು ಇಬ್ಬಾಗಿ ಆಗಿ ಅದರೊಳಗಿಂದ ಸೂರ್ಯ ಪ್ರಕಾಶ ಹೊರಗೆ ಬಿತ್ತು. ಆ ಪ್ರಕಾಶದ ಸಂಗಟ ರೇವಣ ಸಿದ್ದೇಶ್ವರ ಲಿಂಗದೊಳಗಿಂದ ಮ್ಯಾಗೆ ಎದ್ದು ಬಂದು ಬಿಟ್ರು. ಒಮ್ಮೆ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ. ಯಾವಾಗ ಲಿಂಗದೊಳಗಿನ ರೇವಣ ಸಿದ್ಧ ಎದ್ದ, ರುದ್ರಾಕ್ಷಿ ರುಂಡಮಾಲಿ, ಕೈಯೊಳು ತ್ರಿಶೂಲ, ಬಗಲಲ್ಲಿ ಜೋಳಿಗೆ ದಂಡಕೋಲ, ಕಾಲಲ್ಲಿ ಆವಿಗೆ, ನೀಲಿ ವರ್ಣದ ದೇಹ ಏರಿಸಿ ಜಡಿ ಕಟ್ಟಿ ಏನು ನಿಂತ ರೇವಣ ಸಿದ್ಧ ಕೊಲ್ಲಿಪಾಕ ಜನ ಎಲ್ಲ ಓಡಿ ಬಂದು ಕಾಲು ಬೀಳಕತ್ತರು. ಸಾಕ್ಷಾತ್ ಪರಮಾತ್ಮ ಉದ್ಭವವಾದ ಲಿಂಗದಲ್ಲಿ ಅಂತ ತಿಳ್ಕೊಂಡು ಎಲ್ಲರೂ ಓಡಿ ಬಂದು ಪಾದ ಹಿಡ್ಲು ಕೊಡಕತ್ತು, ಪಾಳಿ ಹಚ್ಚಿ ನಮಸ್ಕಾರ ಮಾಡ್ಲಕತ್ತರು. ಇಲ್ಲಿ ಹೇಳ್ತಾರೆ ಕವಿಗಳು, ರೇವಣ ಸಿದ್ದೇಶ್ವರರು ಆ ಲಿಂಗದೊಳಗಿಂದ ಒಂದಿದ್ದಿರ್ತಕ್ಕಂಥ ಲಿಂಗ ಎರಡು ಇಬ್ಬಾಗಾಗಿ ಹಿಂಗ ರೇವಣ ಸಿದ್ಧ ಲಿಂಗದೊಳಗಿನ ಹಿಂಗ ಉದ್ಭವಿಸಿ ಬರುವಂತ ಟೈಮ್ದೊಳಗ ಇಡೀ ಭೂಮಂಡಲವೆಲ್ಲ ಅಳಿಗಾಡಿತ್ತ, ಭೂಮಂಡಲ ಎಲ್ಲ ಅಳಿಗಿಡ್ತಿತ್ತ. ಈ ಭೂಮಿ ಹೊತ್ತಿರ್ತಕ್ಕಂಥ ಆನೆಗಳು 8 ದಿಕ್ಕಿಗೆ 8 ಆನೆಗಳದಾವು. ರೇವಣ ಸಿದ್ದೇಶ್ವರರ ಉದ್ಭವಿಸಿ ಬರುವಂತ ಹೊಡೆತಕ್ಕ ಆನೆಗಳೆಲ್ಲ ತೆಲಿಬಾಗಿದ್ದು ಹೊತ್ತ.
ಆದಿಶೇಷನ ಹೆಡೆ ಕುಂದಿತ್ತು. ಮಧ್ಯಭಾಗದಲ್ಲಿ ಆದಿಶೇಷ ಹೆಡಿ ಇಟ್ಕೊಂಡಲ್ಲ ಭೂಮಿಗೆ ಆಧಾರವಾಗಿ, ಆ ಆದಿಶೇಷನ ಹೆಡಿ ಸೆತ್ತಿ ಮುಗ್ಗಿತ್ತತ್ತು. ಅಷ್ಟೇ ಅಲ್ಲ, ರೇವಣ ಸಿದ್ದೇಶ್ವರರು ಉದ್ಭವಿಸಿ ಬರುವಂತ ಟೈಮದೊಳಗ ಹೊಳಿ ಹಳ್ಳ ಸಮುದ್ರಗಳೆಲ್ಲ ಉಕ್ಕಿ ಚಲ್ಲಾಡಿದೊತ್ತು. ಅಷ್ಟು ಭಯಂಕರವಾಗಿರ್ತಕ್ಕಂಥ ಅವತಾರ ರೇವಣ ಸಿದ್ದೇಶ್ವರ.